ನಾನು ಹೃದಯ. ಒಂದು ನಿಮಿಷಕ್ಕೆ 70 ರಿಂದ 80 ಬಾರಿ ಬಡಿಯುತ್ತೇನೆ. ನನ್ನಲ್ಲಿ 4 ಕೋಣೆಗಳಿವೆ. ನಾನು ನಿಮ್ಮ ಮುಷ್ಟಿಯ ಗಾತ್ರದಷ್ಟು ನಾನಿದ್ದೇನೆ. ರಕ್ತ ಪರಿಚಲನೆಯುವವು ಹೃದಯ ಮತ್ತು ರಕ್ತನಾಳಗಳನ್ನು ಒಳಗೊಂಡಿರುತ್ತದೆ. ಹೃದಯವು ರಕ್ತವನ್ನು ಪಂಪ್ ಮಾಡುವ ಅಂಗ. ನಾವು ರಕ್ತನಾಳಗಳು. ನಾನು ಅಭಿಧಮನಿ. ನನ್ನನ್ನು ನೀಲಿ ಬಣ್ಣದಿಂದ ಸೂಚಿಸುತ್ತಾರೆ. ನಾನು ಅಪಧಮನಿ. ನನ್ನನ್ನು ಕೆಂಪು ಬಣ್ಣದಿಂದ ಸೂಚಿಸುತ್ತಾರೆ. ನಾನು ಬಲಹೃತ್ಕರ್ಣ. ನಾನು ಬಲಹೃತ್ಕುಕ್ಷಿ. ನಾನು ಎಡಹೃತ್ಕುಕ್ಷಿ. ಕೋಣೆಗಳ ನಡುವಿನ ಈ ಅಡ್ಡಗೋಡೆಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಜೊತೆಗೆ ಕಾರ್ಬೋಹೈಡ್ರೇಟ್ ಯುಕ್ತ ರಕ್ತವನ್ನು ಮಿಶ್ರಣಗೊಳ್ಳದಂತೆ ಸಹಾಯ ಮಾಡುತ್ತವೆ. ನಾನು ಅಭಿಧಮನಿ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವ ಕೆಲಸ ಮಾಡುತ್ತೇನೆ. ನಾನು ಅಪಧಮನಿ. ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯುತ್ತೇನೆ. ದೇಹದ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ಅಶುದ್ಧ ರಕ್ತವು ಅಭಿಧಮನಿಯ ಮೂಲಕ ಬಲ ಹೃತ್ಕುರ್ಣವನ್ನು ಪ್ರವೇಶಿಸಿ ನಂತರ ಬಲ ಹೃತ್ಕುಕ್ಷಿ ಹಿಗ್ಗಿದಾಗ ಬಲ ಹೃತ್ಕುಕ್ಷಿಯನ್ನು ಪ್ರವೇಶಿಸುತ್ತದೆ. ನಂತರ ಪಲ್ಮನರಿ ಅಭಿಧಮನಿಯ ಮೂಲಕ ಶ್ವಾಸಕೋಶವನ್ನು ತಲುಪಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತವಾಗಿರ್ತಕ್ಕಂಥ ರಕ್ತವನ್ನು ಸಂಶೋಧನೆಗೊಂಡು ಪುನಃ ಅದು ಆಕ್ಸಿಜನ್ ಯುಕ್ತ ರಕ್ತವಾಗಿ ಪುನಃ ಪಲ್ಮನರಿ ಅಪಧಮನಿಯ ಮೂಲಕ ಎಡ ಹೃತ್ಕರ್ಣವನ್ನು ಪ್ರವೇಶಿಸಿ ಅಲ್ಲಿಂದ ಎಡ ಹೃತ್ಕಕ್ಷಿಗೆ ತಲುಪಿ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕಯುಕ್ತ ಲವಣಗಳಯುಕ್ತ ಮತ್ತು ಪೋಷಕಾಂಶಯುಕ್ತ ರಕ್ತವು ದೇಹದ ಎಲ್ಲ ಭಾಗಗಳಿಗೆ ಸಂಚರಿಸುತ್ತದೆ. ಈ ಕಾರ್ಯ ಯಾರದ್ದು? ಹೃದಯ.